ಶ್ರೀ ಗುರುಭ್ಯೋ ನಮಃ. ಈಕ್ಷತ್ಯಧಿಕರಣಕ್ಕೆ ಸಂಬಂಧಪಟ್ಟಂತೆ ಶಾಂಕರ ಭಾಷ್ಯದ ವಿವರಗಳನ್ನು ಹಾಗೆ ಅದರ ವಿಮರ್ಶೆ ನೋಡಿದ್ದೀವಿ. ಇನ್ನು ಮುಂದೆ ಇವತ್ತು ರಾಮಾನುಜ ಭಾಷ್ಯದ ವ್ಯಾಖ್ಯಾನಗಳನ್ನು ಗಮನಿಸಬೇಕು. ವಿಶಿಷ್ಟಾದ್ವೈತ ಭಾಷ್ಯಕ್ಕನುಸಾರವಾಗಿ ಮೊದಲನೇ ಸೂತ್ರದಲ್ಲಿ ಲಕ್ಷ್ಯವನ್ನು ತಿಳಿಸಿದ್ದಾರೆ. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳುವುದರ ಮೂಲಕ ಲಕ್ಷ್ಯ, ಬ್ರಹ್ಮ ಅನ್ನೋದು ಲಕ್ಷ್ಯ. ಅದರ ಮುಂದಿನ ಸೂತ್ರದಲ್ಲಿ ಲಕ್ಷಣ, ಜನ್ಮಾದ್ಯಸೇತಃ, ಸೃಷ್ಟ್ಯಾದಿ ಕರ್ತೃತ್ವ ಅಂತ ಅನ್ನೋದು ಆ ಬ್ರಹ್ಮನ ಲಕ್ಷಣ ಅಂತ ಹೇಳಿದ್ದಾರೆ. ಹೀಗೆ ಎರಡನೇ ಸೂತ್ರದಲ್ಲಿ ಲಕ್ಷಣ, ಮೊದಲನೇ ಸೂತ್ರದಲ್ಲಿ ಲಕ್ಷ್ಯ. ಮೂರನೇ ಸೂತ್ರದಲ್ಲಿ ಆ ಲಕ್ಷ್ಯ ಅನ್ನೋದು ಅನುಮಾನ ಸಿದ್ಧ ಆಗಿರಬಹುದಲ್ಲ ಅಂತ ಒಂದು ಯಾವ್ದಾದ್ರು ಪ್ರಶ್ನೆ ಬಂದರೆ ಅದನ್ನು ನಿರಾಕರಿಸಿದ್ದಾರೆ. ಅದು ಕೇವಲ ಶಬ್ದ ಮಾತ್ರ ಗಮ್ಯ ಅಂತ ತೋರಿಸಿಕೊಟ್ಟಿದ್ದಾರೆ. ಮತ್ತು ನಾಲ್ಕನೇ ಸೂತ್ರದಲ್ಲಿ ಈ ಬ್ರಹ್ಮ ಅನ್ನೋದು ಸಿದ್ಧವಾಗಿದೆ, ಇದು ನಮ್ಮ ಕಾರಿತಾವಾದ ಇದ್ದ ಹಾಗೆ, ನಮ್ಮ ಸಿದ್ಧಾಂತದಲ್ಲಿ ಕಾರಿತಾವಾದವನ್ನೇನೋ ನಿರಾಕರಿಸ್ತಾರೆ, ಅದೇ ಪ್ರಕಾರ ಇದು ಕೂಡ. ಬ್ರಹ್ಮ ಸಿದ್ಧವಾದದ್ದು, ಸಿದ್ಧವಾದ ಬ್ರಹ್ಮ ಶಾಸ್ತ್ರದಿಂದ ತಿಳಿಯುವುದು ಹೇಗೆ? ಯಾವತ್ತೂ ಕೂಡ ಶಬ್ದ ಪ್ರಮಾಣ ಅಂತ ಅನ್ನೋದು ಅಸಿದ್ಧವಾದ ಸಂಗತಿ ಅಂತ ತಿಳಿಸ್ಬೇಕು. ಸಿದ್ಧವಾದದನ್ನು ಹೇಳ್ತದೆ ಹೇಗೆ ಅಂತ ಹೀಗೊಂದು ಪ್ರಶ್ನೆ ಬಂದರೆ ಅದನ್ನ ನಿರಾಕರಣೆ ಮಾಡಿದ್ದಾರೆ. ಸಿದ್ಧವಾದದನ್ನು ಪ್ರತಿಪಾದನೆ ಮಾಡಬಹುದು ಅಂತ. ಅದರ ಹೆಚ್ಚಿನ ವಿವರಗಳು ನನ್ನ ಹತ್ರ ಇಲ್ಲೇನು ಲಭ್ಯ ಇಲ್ಲ, ಸೂಕ್ಷ್ಮವಾಗಿ ಅದು ನೋಡಿದ್ದೀವಿ ಅಷ್ಟು. ಮುಂದೆ ಬರ್ತದೆ ಅನ್ನೋದು ನೋಡೋಣ. ಮುಂದೆ ಐದನೇ ಸೂತ್ರದಿಂದ ಆರಂಭಿಸಿ, ಐದನೇ ಸೂತ್ರದಲ್ಲಿ ಬ್ರಹ್ಮ ಚಿದಚಿದ್ ವಿಲಕ್ಷಣ ಹೌದೋ ಅಲ್ವೋ ಅಂತ ವಿಚಾರ ಮಾಡ್ತಾರೆ. ಇದು ವಿಶಿಷ್ಟಾದ್ವೈತ ಸಿದ್ಧಾಂತದ ಒಂದು ವಿಶಿಷ್ಟವಾದ ಸಂಗತಿ. ವಾಸ್ತವಿಕವಾಗಿ ಇಲ್ಲಿ ಈ ಚಿದಚಿದ್ ವಿಲಕ್ಷಣ ಅಂತ ಸಂಬಂಧಪಟ್ಟಂತೆ ನಾವು ವಿಚಾರ ಮಾಡ್ತಾ ಹೋದ್ರೆ ನಮ್ಮ ಸಿದ್ಧಾಂತಕ್ಕೂ ಅವರ ಸಿದ್ಧಾಂತಕ್ಕೂ ವ್ಯತ್ಯಾಸ ಏನೂ ಇಲ್ಲ. ಇರುವುದು ಆ ಶಬ್ದ ಪ್ರಯೋಗದ ಬಗ್ಗೆ ಮಾತ್ರ. ನಾನು ಅದನ್ನು ಗಮನಿಸಿದಾಗ, ಅದನ್ನ ವಿಶಿಷ್ಟಾದ್ವೈತದ ವಿದ್ವಾಂಸರ ಮುಖದಿಂದಲೇ ಕೇಳಿದಾಗ ಹಾಗೆ ಸ್ಪಷ್ಟ ಆಯಿತು. ಈ ಚಿದಚಿದ್ ವಿಲಕ್ಷಣ ಹೌದೋ ಅಲ್ವೋ ಅಂತ ವಿಚಾರ ಮಾಡ್ತಾ ಇದ್ದಾರೆ ಅಂತ ಬಂತಲ್ಲ, ಅದು ಅಲ್ಲಿ ಮುಂದಿನ ಈಕ್ಷತೆ ನಾಶಬ್ದಂ ಅನ್ನೋ ಸೂತ್ರದಲ್ಲಿ ಏನು ಹೆಚ್ಚು ಬಂದಿಲ್ಲ. ಸುಮ್ಮನೆ ಅದನ್ನೊಂದು ಸ್ವಲ್ಪ ಕೇಳುಗರಿಗೆ ಅದ್ರ ಬಗ್ಗೆ ಗಮನ ಇರಬೇಕು ಅಂತ ಹೇಳಿದೆ ಅಷ್ಟೆ. ಈ ಶಾಸ್ತ್ರ ಸರ್ವಂ ಖಲ್ವಿದಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮ ಇತ್ಯಾದಿ ಮಾತುಗಳಿಂದ ಈ ಜಗತ್ತೆಲ್ಲವೂ ಬ್ರಹ್ಮನೇ ಅಂತ ಹೇಳುವುದಂತೂ ಕೇಳಿಂತೂ ಬರ್ತಾ ಇದೆ. ಅದಕ್ಕೆ ಅರ್ಥ ಏನು ಮಾಡಬೇಕು ಅನ್ನೋದು ವಿಚಾರ ಬೇರೆ. ಸರ್ವಂ ಖಲ್ವಿದಂ ಬ್ರಹ್ಮ, ಈ ಜಡವೆಲ್ಲವೂ, ಈ ಜಗತ್ತೆಲ್ಲವೂ ಬ್ರಹ್ಮ, ಅದರಲ್ಲಿ ಜಡವೂ ಸೇರಿದೆ. ಅಯಮಾತ್ಮ ಬ್ರಹ್ಮ ಅಂತ ಹೇಳುವ ಮೂಲಕ ಮತ್ತು ತತ್ವಮಸಿ ಅಂತ ಹೇಳುವ ಮೂಲಕ ಈ ಜೀವನೇ ಬ್ರಹ್ಮ ಅಂತ ಕೇಳಿ ಬರ್ತದೆ. ಈ ಮಾತುಗಳು ಪ್ರತಿಯೊಬ್ಬ ವಾದಿಗೂ ಕೂಡ ಒಂದೊಂದು ರೀತಿಯಾಗಿ ಬೋಧ ಮಾಡ್ತವೆ. ಈಗ ನಮಗೆ ಗೊತ್ತಿರುವಂತೆ ನಮ್ಮ ಸಿದ್ಧಾಂತದಲ್ಲಿ ಪೂರ್ಣವಾದ ಭೇದವನ್ನೇ ಒಪ್ತೀವಿ. ಮತ್ತು ತತ್ವಮಸಿ ಅಂದರೆ ನೀನು ಆ ಭಗವಂತನಿಗೆ ಸದೃಶನಾಗಿದ್ದಿ ಅಂತ ಅರ್ಥ ಹೇಳ್ತೀವಿ. ಭಗವಂತನಿಗೆ ಸದೃಶನಾಗಿದ್ದಿ, ಭಗವಂತನಿಗೆ ಅಧೀನನಾಗಿದ್ದಿ. ಸರ್ವಂ ಖಲ್ವಿದಂ ಬ್ರಹ್ಮ ಅಂದ್ರೂ ಹಾಗೇನೆ. ಭಗವಂತನೇ ಸರ್ವ ಅಂತ ಬಂದಲ್ಲೆಲ್ಲ ಆ ಭಗವಂತ ಅದನ್ನ ತಿಳಿದಿದ್ದಾನೆ, ಭಗವಂತನಿಗೆ ಅದು ಅಧೀನವಾಗಿದೆ, ಅವನದನ್ನು ವ್ಯಾಪಿಸಿದ್ದಾನೆ ಇತ್ಯಾದಿ ಕಾರಣಗಳಿಂದ ಜಗತ್ತನ್ನೇ ಬ್ರಹ್ಮ ಅಂತ ಹೇಳ್ತಾರೆ. ಭಗವದ್ಗೀತೆಯಲ್ಲೂ ಅದು ಬಂದಿದೆ. ಸರ್ವಂ ಸಮಾಪ್ನೋಷಿ ತಥೋಷಿ ಸರ್ವ. ಭಗವಂತನೇ ನಿನ್ನನ್ನು ಸರ್ವ ಅಂತ ಅನ್ನೋದು ಯಾಕೆ ಅಂದರೆ ಸರ್ವಂ ಸಮಾಪ್ನೋಷಿ, ಎಲ್ಲವನ್ನೂ ನೀನು ವ್ಯಾಪಿಸಿಕೊಂಡಿರೋದರಿಂದ, ಆದ್ರಿಂದ ನೀನೇ ಸರ್ವ ಅಂತ. ಮತ್ತು ಮಹಾಭಾರತದಲ್ಲಿ ಮತ್ತೊಂದು ಮಾತಿದೆ, ಅಸತಶ್ಚ ಸತಶ್ಚೈವ ಸರ್ವಸ್ಯ ಪ್ರಭವಾಪ್ಯಾತ್ ಸರ್ವಸ್ಯ ಚ ತದಾ ಜ್ಞಾನ ಸದಾ ಜ್ಞಾನಾತ್ ಸರ್ವಮೇನಂ ಪ್ರಚಕ್ಷತೆ ಅಂತ. ಇದು ಉದ್ಯೋಗ ಪರ್ವದಲ್ಲೇ ಬರೋ ಮಾತು. ಸತ್ ಅಸತ್ ಎರಡುಗಳನ್ನು ಕೂಡ, ಅಂದರೆ ಪೃಥ್ವಿ ಅಪ್ಪು ತೇಜಸ್ಸು ವಾಯು ಇವು ಸತ್, ಅಸತ್ ಅಂದರೆ ವಾಯು ಆಕಾಶಗಳು, ಇವೆಲ್ಲವನ್ನೂ ಕೂಡ ನೀನೇ ಪ್ರಭವ ಸೃಷ್ಟಿಸ್ತಿ, ನೀನೇ ಅಪೇ ಅಂದರೆ ಪ್ರಳಯದ ಕಡೆ ತೊಗೊಂಡು ಹೋಗ್ತಿ. ಆ ಕಾರಣದಿಂದ ಮತ್ತು ಸರ್ವಸ್ಯ ಚ ಸದಾ ಜ್ಞಾನಾತ್, ಎಲ್ಲವನ್ನು ನೀನು ತಿಳಿದಿರುವುದರಿಂದ ಸರ್ವಮೇನಂ ಪ್ರಚಕ್ಷತೆ, ಭಗವಂತನನ್ನೇ ಸರ್ವ ಅಂತಾರಷ್ಟೆ. ಹೀಗೆ ಆ ಮಹಾಭಾರತನೂ ಹೇಳಿದೆ. ಇದು ನಮ್ಮ ಸಿದ್ಧಾಂತ. ಇದನ್ನ ಅದ್ವೈತಿಗಳು ಪೂರ್ಣವಾಗಿ ಈ ಜೀವರೆಲ್ಲರೂ ಬ್ರಹ್ಮನಿಂದ ಅಭಿನ್ನರು, ನಾವೇ ಬ್ರಹ್ಮರು ಅಂತ ಅವ್ರು ವ್ಯಾಖ್ಯಾನ ಮಾಡೋದು ನಮ್ಗೆ ಗೊತ್ತಿದೆ. ಇವೇ ಮಾತುಗಳನ್ನ ಕೆಲವರು ಭಾಸ್ಕರರು ಮೊದಲಾದವರು ಭೇದವಾದವನ್ನು ಒಪ್ಪುವ ಮೂಲಕ ಮ್ಯಾನೇಜ್ ಮಾಡ್ತಾರೆ. ವಾಕ್ಯಗಳನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ದೊಡ್ಡ ಸಂಗತಿ ಎಲ್ಲರಿಗೂ ಕೂಡ.
ಇದು ಮುಂದೆ ಇಲ್ಲೇ ಬ್ರಹ್ಮಸೂತ್ರ ಭಾಷೆಯಲ್ಲಿ ಎಲ್ಲಾದ್ರು ಬರಬಹುದು ಅಥವಾ ಅದಕ್ಕಿಂತ ಮುಂದೆ ಎಲ್ಲಾದ್ರು ಬರಬಹುದು. ಚಿದಚಿದ್ ವಿಲಕ್ಷಣ ಅಂತ ಅಲ್ಲಿ ನಾವು ನೋಡ್ತಾ ಇದೀವಲ್ಲ, ಅದಕ್ಕೋಸ್ಕರ ಅದನ್ನು ವಿವರಿಸಿದೆ ಅಷ್ಟೆ. ಆ ವಾಕ್ಯಗಳಿಗೆ ಅರ್ಥ ಹೇಳ್ಬೇಕಲ್ಲ, ಅದೆಲ್ಲರಿಗೂ ಸಮಸ್ಯೆ. ಕೆಲವರು ಭೇದ ಹೇಳಿದ್ರು, ಕೆಲವರು ಅಭೇದ ಹೇಳಿದ್ರು. ಇನ್ನು ಭಾಸ್ಕರರು ಮೊದಲಾದವರು ಭೇದಾಭೇದ ಹೇಳ್ತಾರೆ. ಇನ್ನು ಕೆಲವರು ನಿಂಬಾರ್ಕರು, ವಲ್ಲಭರು ಮೊದಲಾದವರೆಲ್ಲ ಅಚಿಂತ್ಯಾಭೇದ ಅಂತ ಹೇಳ್ತಾರೆ. ಅದು ಕೂಡ ನಿಮ್ಗೆ ಗೊತ್ತಿದೆ. ಅಚಿಂತ್ಯಾಭೇದ ಅಂದ್ರೆ ನನಗದು ಹೇಳ್ತಾರೆ ಅಂತ ಗೊತ್ತಿದೆ. ಶಾಸ್ತ್ರಗಳು ಭೇದವನ್ನು ಹೇಳ್ತಾ ಇವೆ, ಅಭೇದವನ್ನು ಹೇಳ್ತಾ ಇವೆ. ಅದು ಹೇಗೆ ಅದು ಮ್ಯಾನೇಜ್ ಮಾಡಬೇಕು ಅಂದ್ರೆ, ಅಚಿಂತ್ಯವಾದದ್ದು ಭಗವಂತಂದು ಜೀವಂದು ಸ್ವರೂಪ ತುಂಬಾ ವಿಚಿತ್ರವಾದದ್ದು ಅಂತ ಹೀಗೆ ಅವರ ಅಭಿಪ್ರಾಯ ಇದ್ದಿರಬೇಕು. ನಮ್ಮ ಸಿದ್ಧಾಂತದಲ್ಲಿ ಬ್ರಹ್ಮ ಮತ್ತು ಪರಮಾತ್ಮನ ಪ್ರತಿಬಿಂಬ ಅಂತಲೂ ನಮ್ಮನ್ನು ಪ್ರತಿಬಿಂಬ ಅಂತಲೂ ಹೇಳ್ತಾರೆ. ಆ ಬಿಂಬ ಪ್ರತಿಬಿಂಬ ಭಾವ ಅಂತನ್ನುವುದು ಕೂಡ ಅಲೌಕಿಕವಾದ್ರಿಂದ, ಅಪ್ರಾಕೃತವಾದ್ರಿಂದ ನಾವು ನೋಡುವ ಬಿಂಬ ಮತ್ತು ಪ್ರತಿಬಿಂಬಗಳಂತೆ ಅಲ್ಲ ಅನ್ನುವುದು ಅದು ಕೂಡ ನಮ್ಗೆ ಗೊತ್ತಿದೆ. ಭೇದ ಅಂತೂ ಇದ್ದೇ ಇದೆ ನಮ್ಮ ಸಿದ್ಧಾಂತದಲ್ಲಿ. ಆದ್ರೆ ಬಿಂಬ ಪ್ರತಿಬಿಂಬ ಭಾವ ಅಂತನ್ನುವುದು ನಾವೇನೋ ತಿಳ್ಕೊಂಡಂತೆ ಕನ್ನಡಿ ಎದುರಿಗೆ ನಾವು ಹೋಗಿ ನಿಂತಾಗ ಅಲ್ಲಿ ಬಿಂಬ ಮೂಡ್ತದಲ್ಲ, ಪ್ರತಿಬಿಂಬ ಮೂಡ್ತದಲ್ಲ, ಆ ಥರ ಜೀವ ಏನು ಪರಮಾತ್ಮ ಹೋಗಿ ಯಾವುದೋ ಕನ್ನಡಿ ಎದುರಿಗೆ ನಿಂತಾಗ ಮೂಡಿದ್ದಲ್ಲ. ಆದ್ರಿಂದ ನಾವು ಕೊಡುವ ಯಾವೇ ಹೋಲಿಕೆ ಕೂಡ ಪರಮಾತ್ಮ ಮತ್ತು ಜೀವರ ನಡುವಿನ ಆ ಒಂದು ಸಂಗತಿಯನ್ನ, ಆ ಸಂಬಂಧವನ್ನ ಸರಿಯಾಗಿ ಪ್ರತಿಪಾದನೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ನಮ್ಮದು ಒಂದು ಕೂಡ ಅಚಿಂತ್ಯವಾದ, ಅಂದ್ರೆ ಅಪ್ರಾಕೃತವಾದ, ಅಚಿಂತ್ಯ ಅಂತ ಆ ಶಬ್ದ ಪ್ರಯೋಗ ಮಾಡಬೇಕಾಗಿಲ್ಲ, ಅಪ್ರಾಕೃತವಾದ ಬಿಂಬ ಪ್ರತಿಬಿಂಬ ಸಂಬಂಧವನ್ನೇ ನಾವು ಪರಮಾತ್ಮನಿಗೆ ಹೇಳ್ತೀವಿ. ಅದರ ಸ್ಪಷ್ಟವಾಗಿ ಭೇದವನ್ನೇ ಹೇಳ್ತೀವಿ. ಇನ್ನು ಈ ವಿಶಿಷ್ಟಾದ್ವೈತದಲ್ಲಿ ಈ ಚಿದಚಿದ್ ವಿಶಿಷ್ಟನಾದ ಭಗವಂತ ಅಭಿನ್ನ ಅಂತ ಅವ್ರು ಹೇಳ್ತಾರೆ. ಚಿತ್ ಅಂದ್ರೆ ಜೀವ, ಅಚಿತ್ ಅಂದ್ರೆ ಜಗತ್ತು. ಇವುಗಳಿಂದ ವಿಶಿಷ್ಟನಾದ ಬ್ರಹ್ಮ ಅವನು ಒಬ್ಬ ಅಂತ ಹೇಳ್ತಾರೆ ಅವರು. ಈ ತರ ಅದ್ವೈತದ ವಾಕ್ಯಗಳನ್ನ, ಛಾಂದೋಗ್ಯ ಮೊದಲಾದ ಕಡೆ ಬರುವ ಮಾತುಗಳನ್ನು ಮ್ಯಾನೇಜ್ ಮಾಡುವ ಪ್ರಯತ್ನ ಮಾಡ್ತಾರೆ. ಅದೇನು ಚಿತ್ ಮತ್ತು ಅಚಿತ್ತಗಳಿಂದ ಭಗವಂತ ವಿಶಿಷ್ಟನಾಗುವುದು ಅಂದ್ರೆ ಏನು ಅಂದ್ರೆ, ಅವರು ಅದನ್ನು ಶರೀರ ಅಂತ ಒಪ್ತಾರೆ ಭಗವಂತನಿಗೆ. ಚಿತ್ ಅಂದ್ರೆ ಜೀವ ಮತ್ತು ಅಚಿತ್ ಜಡವಾದ ಪ್ರಕೃತಿ, ಇವೆರಡು ಕೂಡ ಭಗವಂತನಿಗೆ ಶರೀರ. ಅವ್ರು ಅದನ್ನ ಹೇಗೆ ಮ್ಯಾನೇಜ್ ಮಾಡ್ಲಿಕ್ಕೆ ಹೋಗ್ತಾರೆ ಅಂದ್ರೆ, ಈ ಶರೀರ ಮತ್ತು ಶರೀರ ಎರಡನ್ನೂ ಕೂಡ ಅಭಿನ್ನ ಅಂತ ಹೇಳುವುದು, ಆ ಥರ ವ್ಯವಹಾರ ಮಾಡುವುದು ನಮಗೆಲ್ರಿಗೂ ಗೊತ್ತಿದ್ದೇ ಇದೆ. ಈಗ ನಾನು ಮತ್ತು ನನ್ನ ಶರೀರ, ಹಾಗೆ ಪರಮಾತ್ಮ ಮತ್ತು ಅವನ ಶರೀರವಾದ ಈ ಜಗತ್ತು ಮತ್ತು ಜೀವರು. ಅಲ್ಲಿ ಏನಾಗ್ತದಂದ್ರೆ, ನಾನು ನನ್ನ ಶರೀರ ಇವೆರಡೂ ಕೂಡ ಭಿನ್ನವೇ ಆದ್ರೂ ನಾನು ಕಪ್ಪಾಗಿದ್ದೇನೆ, ನಾನು ಬೆಳ್ಳಗಿದ್ದೇನೆ, ನಾನು ಸುಂದರ ಆಗಿದ್ದೇನೆ, ನಾನು ದಪ್ಪ, ನಾನು ಕೃಷ ಅಂತೆಲ್ಲ ವ್ಯವಹಾರ ಮಾಡ್ತೀವಲ್ಲ, ಅದು ಹೇಗೆ ಪ್ರಯೋಗ ಮಾಡ್ತೀವಿ? ಅಭೇದವನ್ನ ಔಪಚಾರಿಕವಾಗಿ ಇಟ್ಕೊಂಡು ಪ್ರಯೋಗ ಮಾಡ್ತೇವೆ. ವಾಸ್ತವಿಕವಾಗಿ ಇರುವುದು ಭೇದವೇ, ಆದರೆ ಅಭೇದವನ್ನು ಔಪಚಾರಿಕವಾಗಿ ಇಟ್ಕೊಂಡು ಪ್ರಯೋಗ ಮಾಡ್ತೇವೆ. ಶರೀರ ಮತ್ತು ಶರೀರ ಎರಡು ಅಭಿನ್ನ ಅಂತ ಒಂದು ದೃಷ್ಟಿಕೋನದಿಂದ ಅಷ್ಟೆ. ವಾಸ್ತವಿಕವಾಗಿ ಭೇದವನ್ನೇ ಒಪ್ತಾರೆ ವಿಶಿಷ್ಟಾದ್ವೈತಿಗಳು ಕೂಡ, ಅವರೆಂದೂ ಅಭೇದ ಒಪ್ಪೋದಿಲ್ಲ. ಆದರೆ ಪರಮಾತ್ಮನಿಗೆ ಈ ಜೀವ ಮತ್ತು ಜಡ ಅನ್ನೋದು ಶರೀರ ಆದ್ರಿಂದ, ಶರೀರವನ್ನೇ ನಾನು ಅಂತ ಹೇಳುವುದು ಜಗತ್ತಿನಲ್ಲಿ ಕಂಡಿದೆ. ಆದ್ರಿಂದ ಅಲ್ಲಿ ಅಭೇದ. ಈ ಥರ ಆ ಅಭೇದದ ವಾಕ್ಯಗಳನ್ನು ನಿರ್ವಹಿಸಬೇಕು, ಅದಕ್ಕೆ ಅರ್ಥ ಹೇಳಬೇಕು ಅಂತ ಅವ್ರ ದೃಷ್ಟಿಕೋನ. ಹೀಗೆ ಚಿದಚಿದ್ ವಿಶಿಷ್ಟನಾದ ಬ್ರಹ್ಮ ಅವನು ಒಬ್ಬ, ಅವನು ಯಾವತ್ತೂ ಕೂಡ ಏಕ ಅಂತ ಹೀಗೆ ಅರ್ಥ ಮಾಡ್ತಾರೆ. ಮತ್ತು ಇದು ನಮಗೇನು ವಿರುದ್ಧ ಏನಲ್ಲ ಈ ಥರ ಅವ್ರು ಪ್ರಯೋಗ ಮಾಡೋದು. ಚಿದಚಿದ್ ವಿಶಿಷ್ಟ ಅನ್ನೋ ಶಬ್ದಗಳನ್ನು ನಾವು ಪ್ರಯೋಗ ಮಾಡೋದಿಲ್ಲ. ಚಿದಚಿದ್ ವಿಶಿಷ್ಟಾದ್ವೈತ ಅನ್ನೋ ಶಬ್ದವನ್ನು ನಾವು ಪ್ರಯೋಗ ಮಾಡೋದಿಲ್ಲ. ಆದರೆ ನಮಗದು ವಿರೋಧ ಏನಲ್ಲ, ಇದು ಗೊತ್ತಿರ್ಬೇಕು ನಮಗೆ. ಅದು ನಿಮಗೆ ಅನ್ನಿಸ್ತದೆ. ಮತ್ತು ಚಿತ್ತು ಮತ್ತು ಅಚಿತ್ತುಗಳೆರಡೂ ಕೂಡ, ಅರ್ಥಾತ್ ಜೀವ ಮತ್ತು ಜಡ ಎರಡೂ ಕೂಡ ಆ ಭಗವಂತನಿಗೆ ಶರೀರ ಅಂತ ಅವ್ರು ಹೇಳ್ತಾರಲ್ಲ, ನಾವು ಶರೀರ ಅಂತ ಹೇಳೋದಿಲ್ವಲ್ಲ ಅಂದರೆ, ನಾವು ಕೂಡ ಶರೀರ ಅಂತಲೇ ಹೇಳ್ತೇವೆ. ಅದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಅಂತರ್ಯಾಮಿ ಬ್ರಾಹ್ಮಣದಲ್ಲಿ ಯಸ್ಯ ಸರ್ವಭೂತಾನಿ ಶರೀರಂ ಯಂ ಸರ್ವಭೂತಾನಿ ನ ವಿದುಹು, ಸರ್ವ ಪ್ರಾಣಿಗಳು ಕೂಡ ಅವನಿಗೆ ಶರೀರವೇ. ಮತ್ತೆ ಆಕಾಶ ಅವನ ಶರೀರ, ಪೃಥ್ವಿ ಅವನ ಶರೀರ, ವಾಯು ಅವನ ಶರೀರ ಅಂತ ಹೀಗೆಲ್ಲವನ್ನೂ ಕೂಡ ಅವನ ಶರೀರ ಅಂತಲೇ ಹೇಳಿದ್ದಾರೆ. ಶರೀರ ಅನ್ನೋ ಶಬ್ದವನ್ನು ನಾವು ಪ್ರಯೋಗ ಮಾಡ್ತೀವಿ, ಅವರು ಪ್ರಯೋಗ ಮಾಡ್ತಾರೆ. ಶರೀರ ಅಂತ ಅವರು ಹೇಳ್ತಾರೆ, ನಾವು ಹೇಳ್ತೀವಿ. ಸ್ವಲ್ಪ ಆ ಶರೀರ ಅನ್ನೋದನ್ನ ನಾವು ನಿರೂಪಿಸುವಾಗ ಸ್ವಲ್ಪ ವ್ಯತ್ಯಾಸ ನಮಗೂ ಅವ್ರಿಗೂ ಕೂಡ ಬರಬಹುದು ಅಷ್ಟೇ. ಸರ್ವ ಪ್ರಾಣಿಗಳು ಆತನ ಶರೀರ ಅಂತಂದ್ರೆ ಅದರಲ್ಲಿ ಅವನು ಸನ್ನಿಹಿತ ಆಗಿದ್ದಾನೆ ಅಂತಲೇ ಅವರು ಕೂಡ ಹೇಳಬೇಕು.
ಎಲ್ಲೋ ಒಂದೊಂದು ಕಡೆ ಕೆಲವು ಕಡೆ ಈ ಅರ್ಚಾವತಾರ ಅಂತ ಅವರು ಶಬ್ದ ಪ್ರಯೋಗ ಮಾಡ್ತಾರೆ. ತಿರುಪತಿಯಲ್ಲಿ ಮತ್ತೆ ರಂಗನ ಶ್ರೀರಂಗಂದಲ್ಲಿ ಮೊದಲಾದ ಕಡೆ ಇರುವ ವಿಗ್ರಹಗಳೇನಿವೆ ಅವೆಲ್ಲ ಆತನ ಅರ್ಚಾವತಾರ ಅಂತ ಅವ್ರಂತಾರೆ. ಅಷ್ಟು ಹಾಗೆ ಅರ್ಚಾವತಾರ, ಸ್ವರೂಪಾವತಾರ, ಆವೇಶಾವತಾರ ಇಂಥ ಕೆಲವು ಅಂಶಗಳ ಬಗ್ಗೆ ಭಿನ್ನಾಭಿಪ್ರಾಯ ಇದೆ. ಸಕಲ ಜೀವರು ಜಡವು ಆತನ ಶರೀರ ಅಂತ ಅನ್ನೋದ್ರ ಬಗ್ಗೆ, ಮತ್ತೆ ಆ ಶರೀರ ಅಂದ್ರೆ ಏನರ್ಥ? ಅವರು ಕೂಡ ಆ ಶರೀರ ಅಂತಾರೆ, ನಾವು ಶರೀರ ಅಂತೀವಿ. ಕೆಲವು ಕಡೆ ನಮ್ಮವ್ರು ಹೀಗೆ ಮಾತಾಡೋದನ್ನ ನಾನು ಕೇಳಿದ್ದೇನೆ. ನಾವು ಶರೀರ ಅಂತ ಹೇಳೋದಿಲ್ಲ ಅದನ್ನ, ಜೀವ ಜಡಗಳನ್ನ. ಯಾಕಂದ್ರೆ ಶರೀರ ಅಂದ್ರೆ ಭೋಗಾವಚ್ಛೇದಕ. ನಾವು ಯಾವ ಶರೀರದ ಮೂಲಕ ಸುಖ ದುಃಖ ಉಣ್ತೀವೋ ಅದೇ ಶರೀರ. ಜೀವ ಮತ್ತು ಜಡಗಳು ಪರಮಾತ್ಮನಿಗೆ ಶರೀರ ಏನೂ ಅಲ್ಲ. ಅದರಿಂದ ಅವ್ರು ಹೇಳಿದನ್ನ ನಾವು ಒಪ್ಪೋದಿಲ್ಲ ಅಂತ ಅವರು, ನಾವು ನಮ್ಮವರೇ ಕೆಲವರು ಅವ್ರ ಬಗ್ಗೆ ಹೇಳೋದನ್ನ ನಾನು ಕೇಳಿದ್ದೀನಿ. ಆದರೆ ಅವರು ಕೂಡ ಪರಮಾತ್ಮ ಈ ಜೀವನ ಮೂಲಕ ಮತ್ತು ಜಡದ ಮೂಲಕ ಸುಖ ಭೋಗ ಮಾಡ್ತಾನೆ ಅಂತೇನು ಹೇಳ್ತಾರೆ ಅಂತ ನನಗೆ ಅನಿಸೋದಿಲ್ಲ. ಇರ್ಲಿ, ಆದ್ರೆ ಅದನ್ನ ನಾವು ಆಳವಾಗಿ ಅಲ್ಲಿರುವ ವಾಕ್ಯಗಳನ್ನೆಲ್ಲ ಕೂತ್ಕೊಂಡು ಆಲೋಚನೆ ಮಾಡಿದಾಗಲೇ ಅದು ಗೊತ್ತಾಗೋದು. ದ್ವೈತ ಇರಲಿ, ಅದ್ವೈತ ಇರಲಿ, ವಿಶಿಷ್ಟಾದ್ವೈತ ಇರಲಿ, ಕೆಲವು ಇಂಥ ಸೂಕ್ಷ್ಮ ಸಂಗತಿಗಳು ಅದರ ಪರಿಷ್ಕಾರಕ್ಕೆ ಸಂಬಂಧಪಟ್ಟಂತೆ ನಾವು ವಿಚಾರ ಮಾಡ್ತಾ ಹೋದ್ರೆ ಸ್ವಲ್ಪ ಭಿನ್ನಾಭಿಪ್ರಾಯ ಬರುವಂಥ ಸಾಧ್ಯತೆ ಇರ್ತದೆ. ಅದು ಗೊತ್ತಿರ್ಬೇಕು ನಮಗೆ. ಅದಷ್ಟೇ ವ್ಯತ್ಯಾಸ. ಈ ಮೂಲಭೂತವಾಗಿ ವ್ಯತ್ಯಾಸ ಇರುವುದು ಸಕಲ ಜೀವರು ಕೂಡ ಸಮಾನರು, ತಾರತಮ್ಯ ಇಲ್ಲ ಅನ್ನೋದ್ರ ಬಗ್ಗೆ. ಅದೇ ದೊಡ್ಡ ವ್ಯತ್ಯಾಸ. ಮತ್ತೆ ನಿತ್ಯ ಮುಕ್ತರು, ವಿಶ್ವಕ್ಸೇನ ಮೊದಲಾದವರು ನಿತ್ಯ ಮುಕ್ತರು. ನಮ್ಮಲ್ಲಿ ಲಕ್ಷ್ಮಿ ಒಬ್ಬಳೆ ಮಾತ್ರ ನಿತ್ಯ ಮುಕ್ತಳು ಅಂತ ನಮ್ಮ ಅಭಿಪ್ರಾಯ. ಈ ವಿಷಯದಲ್ಲಿ ವ್ಯತ್ಯಾಸ ಇದೆ. ಅನೇಕ ವಿಷಯಗಳನ್ನ ನಾವು ಹೇಳಿದ್ದನ್ನು ಅವರು ಒಪ್ತಾರೆ, ಅವ್ರು ಹೇಳಿದ್ದನ್ನು ನಾವು ಒಪ್ತೇವೆ. ಉದಾಹರಣೆಗೆ ಈ ಪಂಚಭೇದ ಅಂತಿದೆಯಲ್ಲ, ಅದನ್ನ ನಾವು ಒಪ್ತೀವಿ, ಅವರು ಒಪ್ತಾರೆ. ಅವ್ರು ಅದನ್ನ ಹೇಳಿದ್ದಾರೆ. ಅದ್ವೈತ ವಿದ್ವಾಂಸರ ಮುಖದಿಂದಲೇ ಅದನ್ನ ಕೇಳಿದ್ದೇನೆ ನಾನು. ಪಂಚಭೇದವನ್ನು ನಾವು ಒಪ್ತೀವಿ, ಮಹಾತ್ಮರು ಹೇಳಿದ್ದನ್ನ. ಅದು ನಿರ್ದಿಷ್ಟವಾಗಿ ಅದನ್ನು ಒಂದು ಶಾಸ್ತ್ರದ ಪ್ರಮೇಯ ಅನ್ನೋ ರೀತಿಯಲ್ಲಿ ಪ್ರತಿಪಾದನೆ ಮಾಡ್ತಾ ಹೋಗೋದಿಲ್ಲ ಅಷ್ಟೇ. ಆದ್ರೂ ವಾಸ್ತವಿಕವಾಗಿ ನಾವು ಒಪ್ತೀವಿ ಅಂತ ಅವರು ಕೂಡ ಅಂತ ಹೇಳಿದ್ದಾರೆ. ಇದು ಅದ್ವೈತದ ವಿಶಿಷ್ಟಾದ್ವೈತದ ವಿದ್ವಾಂಸರ ಮುಖದಿಂದ ಹೇಳಿದ್ದನ್ನು ಕೇಳಿ ಹೇಳ್ತಿದ್ದೇನೆ ನಾನು. ಮತ್ತೆ ನಮ್ಮಲ್ಲಿ ಸಾತ್ವಿಕ, ರಾಜಸ, ತಾಮಸ 3 ವಿಭಾಗ ಇದೆ. ಸಾತ್ವಿಕರು ಮುಕ್ತಿಗೆ ಹೋಗ್ತಾರೆ, ರಾಜಸರು ನಿತ್ಯ ಸಂಸಾರಿಗಳಾಗಿರ್ತಾರೆ, ತಾಮಸರು ದುರ್ಗತಿಗೆ ಹೋಗ್ತಾರೆ. ಅದು ಕೂಡ ವಿಶಿಷ್ಟಾದ್ವೈತದಲ್ಲಿ ಇಲ್ಲ, ಯಾಕಂದ್ರೆ ಎಲ್ಲರೂ ಸಮಾನರು ಅಂತ ನಮಗೊಂದು ಕಾಣಿಸ್ತದೆ. ಆದರೆ ಅದೇ ಒಬ್ಬರು ವಿಶಿಷ್ಟಾದ್ವೈತಿಗಳ ವಿದ್ವಾಂಸರ ಮುಖದಿಂದ ನಾನು ಕೇಳಿದ್ದು, ಅನೇಕ ಜೀವರು ಪರಮಾತ್ಮನನ್ನು ತಲುಪ್ತಾರೆ ಸಾಧನೆ ಮಾಡಿ, ಕೆಲವರು ತಲುಪೋದಿಲ್ಲ ಅಂತ ಶಬ್ದ ಪ್ರಯೋಗ ಅವರು ಕೂಡ ಮಾಡಿದ್ದಾರೆ. ಆದ್ರಿಂದ ಜೀವರಲ್ಲಿ ಒಂದು ವ್ಯತ್ಯಾಸವನ್ನು, ತಾರತಮ್ಯವನ್ನು ಅವರು ಒಪ್ಪಿದಾಗ ಆಯ್ತು ಅಂತ ಹೀಗೆ ಅವ್ರ ಮಾತನ್ನ ನನಗೆ ಕೇಳಿದಾಗ ಅನಿಸ್ತದೆ. ವಿಶ್ವಕ್ಸೇನ ಅಂತ ಬಂತಲ್ಲ, ನಾವು ನಿತ್ಯ ಮುಕ್ತರು ಅಂತ ಪ್ರಯೋಗ ಮಾಡ್ತೀವಲ್ಲ, ಅವ್ರು ನಿತ್ಯ ಮುಕ್ತರು ಅಂತ ಅನ್ನೋ ಥರ ಅವರು ಕೂಡ ನಿತ್ಯ ಸೂರಿಗಳು ಅಂತ ಏನೋ ಪ್ರಯೋಗ ಮಾಡ್ತಾರೆ, ಒಂದು ಶಬ್ದ ಪ್ರಯೋಗ. ನಮ್ಮಲ್ಲಿ ಲಕ್ಷ್ಮಿ ಮಾತ್ರ ನಿತ್ಯ ಮುಕ್ತಳು, ಅವರಲ್ಲಿ ವಿಶ್ವಕ್ಸೇನ, ಗರುಡ ಮೊದಲಾದವರೆಲ್ಲರೂ ಕೂಡ ಕೆಲವರು ಒಂದು ದೊಡ್ಡ ವರ್ಗ ಇದೆ ನಿತ್ಯ ಮುಕ್ತರಾದವರು ಅಂತ ಈಗ ಅವ್ರು ಹೇಳ್ತಾರೆ. ಸರಿ, ವಿಶ್ವಕ್ಸೇನ ಅಂದ್ರೆ ಯಾರು? ಅವ್ರ ದೃಷ್ಟಿಯಲ್ಲಿ ವಿಶ್ವಕ್ಸೇನ ಅಂದ್ರೆ ಏನು ಅದು ನನ್ಗೆ ಗೊತ್ತಿಲ್ಲ. ನಮ್ಮ ದೃಷ್ಟಿಯಲ್ಲಿ ವಿಶ್ವಕ್ಸೇನ ಅಂದ್ರೆ ಯಾರು ಮತ್ತು ಅವನು ಏನು ಮಾಡ್ತಾನೆ? ವಿಶ್ವಕ್ಸೇನನು ಕೂಡ ಭಗವಂತನ ಒಬ್ಬ ಪಾರ್ಷದ. ಗರುಡ, ಜಯ ವಿಜಯರು ಇತ್ಯಾದಿಗಳಿದ್ದಂತೆ ಅವನೊಬ್ಬ ಪಾರ್ಷದ, ಭಗವಂತನ ಲೋಕದಲ್ಲಿ ಇರುವಂತಹವನು. ನಮ್ಮ ದೃಷ್ಟಿಯಿಂದ ಆತ 18ನೇ ಕಕ್ಷಾದಲ್ಲಿದ್ದಾನೆ. ನೈವೇದ್ಯ ಕಾಲದಲ್ಲಿ ಹಿಡಿಯುವ ಒಂದು ಅಡ್ಡ ಪರದೆ ಇದೆಯಲ್ಲ, ಅದಕ್ಕೆ ಅವನ ಅಭಿಮಾನಿ ಅಂತ ನಮ್ಮ ಸಿದ್ಧಾಂತದಲ್ಲಿ ವರ್ಣನೆ ಮಾಡ್ತಾರೆ. ಮತ್ತೆ ಯೋಗ ದೀಪಿಕಾದಲ್ಲಿ ತಿಳಿಸಿರುವಂತೆ ಅದನ್ನ ನಾವು ಪರಮಾತ್ಮನಿಗೆ ನೈವೇದ್ಯ ಮಾಡಿದ್ದಾದ್ಮೇಲೆ ಉಳಿದವರಿಗೆ ನೈವೇದ್ಯ ಮಾಡ್ತೀವಲ್ಲ, ಲಕ್ಷ್ಮಿ ಮೊದಲಾದವರಿಗೆ, ಅವರೆಲ್ಲರಿಗೂ ಕೂಡ ನೈವೇದ್ಯವನ್ನು ತೆಗೆದುಕೊಂಡು ಹೋಗಿ ತಲುಪಿಸುವ ಕೆಲಸ ಅದೊಂದು ಅಂಶ ನಿಮ್ಗೆ ಹೇಳಿರ್ತೇನೆ. ಯಾರಾದ್ರೂ ರೂಢಿಸ್ಕೊಳ್ಳೋರಿದ್ರೆ ರೂಢಿಸ್ಕೋಬಹುದು. ಉಡುಪಿ ಕಡೆಯವರಲ್ಲಿ ಮತ್ತೆ ನಮ್ಮಲ್ಲಿ ಘಟ್ಟದ ಮೇಲಿನ ಕಡೆಯವರಲ್ಲಿ ಸ್ವಲ್ಪ ಈ ಥರದ ನೈವೇದ್ಯದ ಕ್ರಮದಲ್ಲಿ ವ್ಯತ್ಯಾಸ ಇದೆ. ಉಡುಪಿ ಕಡೆಯವರು ಏನು ನೈವೇದ್ಯ ಮಾಡ್ತಾರೆ ಅದನ್ನು ಸ್ವಲ್ಪ ನಾವು ರೂಢಿಸ್ಕೊಂಡ್ರೆ ಒಳ್ಳೆಯದು. ವಿಶ್ವಕ್ಸೇನನ ಬಗ್ಗೆ ನೀವು ಕೇಳಿದ್ರೆ ಆದ್ರಿಂದ ಹೇಳ್ತಾ ಇದ್ದೇನೆ. ನಾನು ನಮ್ಮ ಗುರುಗಳು ಹೈವದನ ಪುರಾಣಿಕಾಚಾರ್ಯ ಜೊತೆ ಸಮಾಲೋಚನೆ ಮಾಡಿ ಇದನ್ನು ಹೇಳ್ತಿದ್ದೇನೆ. ಹಿಂದೆ ಯಾವುದೋ ಪ್ರವಚನದಲ್ಲಿ ಹೇಳಿದ್ದೆ, ಈಗ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಕೂಡ ಹೇಳ್ತಿದ್ದೇನೆ. ವಿಶ್ವಕ್ಸೇನನಿಗೆ ಅಂತ ಒಂದು ಭಾಗ ತೆಗೆದಿಡ್ತಾರೆ ಅವರು, ನಾವು ತೆಗೆದಿಡೋದಿಲ್ಲ. ನಾವೇನು ಮಾಡ್ತೀವಿ? ಸಾಮಾನ್ಯವಾಗಿ ಪರಮಾತ್ಮನಿಗೆ ನಿವೇದನೆ ಮಾಡ್ತೀವಿ. ಪರಮಾತ್ಮನಿಗೆ ನಿವೇದಿತ ಆದ ಮೇಲೆ
ವೈಷ್ಣವಕ್ಕೆ ಮತ್ತು ಬಲಿಹರಣಕ್ಕೆ ಅಂತ ಒಂದಿಷ್ಟು ತೆಗೆದಿಡ್ತೇವೆ. ಮುಂದೆ ಅದನ್ನು ಲಕ್ಷ್ಮೀ ದೇವಿಗೆ, ಅಂದರೆ ಪರಶುಕ್ತ ತ್ರಯ ದೇವತೆಗಳಿಗೆ, ಲಕ್ಷ್ಮೀ ದೇವಿ ಒಬ್ಬಳು, ಬ್ರಹ್ಮವಾಯುಗಳು, ಸರಸ್ವತಿ ಭಾರತೀಯರು, ಇವರಿಗೆ ನಿವೇದನೆ ಮಾಡ್ತೇವೆ. ಅದನ್ನೇ ನಾವು ಊಟ ಮಾಡ್ತೇವೆ. ಪರಮಾತ್ಮನಿಗೆ ಮಾತ್ರ ನಿವೇದಿತ ಆದಂಥ ಅನ್ನವನ್ನು ವೈಶ್ವದೇವ ಮತ್ತು ಬಲಿಹರಣಕ್ಕೆ ಉಪಯೋಗ ಮಾಡ್ತೇವೆ. ಅದಾದಮೇಲೆ ಪರಮಾತ್ಮನಿಗೂ ಲಕ್ಷ್ಮೀ ದೇವಿಗೂ ಮೊದಲಾದವರಿಗೂ ನಿವೇದನೆ ಆದಮೇಲೆ ಅದನ್ನೇ ಗರುಡ ಶೇಷಾದಿ ರುದ್ರಗಳಿಗೆ, ಪರಶುಕ್ತ ತ್ರಯೇತರ ದೇವತೆಗಳಿಗೆ, ಯೋಗಿಗಳಿಗೆ ಮೊದಲಾದವರಿಗೆ ನಿವೇದನೆ ಮಾಡ್ತೇವೆ. ಎಲ್ಲ ವೈಶ್ವದೇವ ಬಲಿಹರಣ ಎಲ್ಲ ಆದಮೇಲೆ ಅದನ್ನು ಹಸ್ತೋದಕ ರೂಪದಲ್ಲಿ ಇನ್ನೊಬ್ರಿಗೆ ಕೊಡ್ತೀವಿ, ಅದನ್ನೆಲ್ಲ ವಿಸರ್ಜನೆ ಮಾಡ್ತೇವೆ. ಅಂತೂ ಹಸ್ತೋದಕ ಇತ್ಯಾದಿಗಳನ್ನು ಮತ್ತು ಈ ಗರುಡ ಶೇಷ ರುದ್ರಾದಿಗಳಿಗೆ ನಿವೇದಿತ ಅದನ್ನೆಲ್ಲ ವಿಸರ್ಜನೆ ಮಾಡ್ತೇವೆ. ಪರಮಾತ್ಮನಿಗೂ ಲಕ್ಷ್ಮೀದೇವಿಗೂ ಇತ್ಯಾದಿಗಳಿಗೆ ನಿವೇದಿತವಾದ್ದನ್ನು ನಾವು ಭೋಜನ ಮಾಡ್ತೇವೆ. ಪರಮಾತ್ಮನಿಗೆ ಮಾತ್ರ ನಿವೇದಿತ ಆದ ಮೇಲೆ ಗರುಡ ಅದನ್ನ ಬ್ರಹ್ಮರುದ್ರಾದಿಗಳಿಗೆ, ಬ್ರಹ್ಮ, ವಾಯು, ಸರಸ್ವತಿ ಭಾರತೀಯರಿಗೆ ನಿವೇದನೆ ಮಾಡೋದಕ್ಕಿಂತ ಮುಂಚೆ ಬಲಿಹರಣಕ್ಕೆ ಮತ್ತು ವೈಶ್ವದೇವಕ್ಕೆ ತೆಗೆದಿಡ್ತೇವೆ. ವೈಶ್ವದೇವ ಬಲಿಹರಣಗಳನ್ನು ಪರಮಾತ್ಮನಿಗೆ ಮಾತ್ರ ನಿವೇದಿತವಾದ ಅನ್ನೋದನ್ನು ಮಾಡಬೇಕು ಅಂತ ಸದಾಚಾರ ಸ್ಮೃತಿ ವ್ಯಾಖ್ಯಾನ ಇತ್ಯಾದಿ ಕೃತಿಗಳಲ್ಲಿದೆ. ಸರಿ, ಆವಾಗ ಅವರು ವಿಶ್ವಕ್ಸೇನಿಗೂ ಕೂಡ ಒಂದು ಭಾಗ ತೆಗೆದಿಡ್ತಾರೆ. ನಾನು ಗುರುಗಳನ್ನ ಕೇಳಿದ್ದೆ, ಸರಿ ನಾವು ಒಂದು ವೇಳೆ ಆ ಪದ್ಧತಿಯನ್ನು ರೂಢಿಸ್ಕೊಳ್ಳೋದಾದ್ರೆ ಯಾವಾಗ ಮಾಡಬೇಕು ಏನು ಅಂತ. ಅದನ್ನು ನೀವು ವೈಶ್ವದೇವ ಮತ್ತು ಬಲಿಹರಣ ತೆಗೆದಿಡ್ತೀರಲ್ಲ, ಆಗ ಆ ವಿಶ್ವಕ್ಸೇನಿಗೂ ಕೂಡ ಒಂದು ತೆಗೆದಿಡಬೇಕು ಅಂತ ನಾನು ಕೇಳಿದೆ. ಹಾಗಾದರೆ ವಿಶ್ವಕ್ಸೇನ ಬ್ರಹ್ಮವಾಯು ಸರಸ್ವತಿ ಭಾರತೀಯರಿಗಿಂತ ಸಣ್ಣ ದೇವತೆ, ಅವನಿಗೆ ಬ್ರಹ್ಮವಾಯುಗಳಿಗೆ ಸರಸ್ವತಿ ಭಾರತೀಯರಿಗೆ ನಿವೇದಿತ ಆಗದೇ ಇರುವ ಅನ್ನವನ್ನು, ಭಗವಂತನಿಗೆ ಮಾತ್ರ ನಿವೇದಿತವಾದ್ದನ್ನು ಅವನಿಗಾಗಿ ನಾವು ನೈವೇದ್ಯ ರೂಪದಲ್ಲಿ ತೆಗೆದಿಡೋದು ಹೇಗೆ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದರು, ಅಲ್ಲಿ ತೆಗೆದಿಡುವುದೇನಿದೆ ಅದು ನೈವೇದ್ಯ ಅಲ್ಲ ಅವನಿಗೆ, ವಿಶ್ವಕ್ಸೇನಿಗೆ. ನೀನು ಇದನ್ನು ಸರಸ್ವತಿ ಭಾರತಿ, ಬ್ರಹ್ಮ, ವಾಯು ಇತ್ಯಾದಿಗಳಿಗೆ ತೆಗೆದುಕೊಂಡು ಹೋಗಿ ಕೊಡು ಅಂತ ಅವನಿಗೆ ಮಾತ್ರ ಅದನ್ನು ಒಪ್ಸೋದಷ್ಟೇ. ನಾವು ಯಾರು ಸೇವಕರನ್ನ ಮೊದಲಾದವ್ರನ್ನ ಕಳಿಸ್ತೀವಲ್ಲ ಆ ಥರ. ಇದು ನಮಗೆ ಪುರಾಣಿಕಾಚಾರ್ಯ ಹೇಳಿದ್ದು. ಆದರೆ ಅನೇಕ ಜನ ಅದನ್ನು ಕನ್ಫ್ಯೂಸ್ ಮಾಡಿಕೊಂಡಂತೆ ಕಾಣಿಸ್ತದೆ. ಘಟ್ಟದ ಕೆಳಗಿನವರು ಕೂಡ, ಘಟ್ಟದ ಮೇಲಿನವರು ಕೂಡ ವಿಶ್ವಕ್ಸೇನೆ ಕೊಡೋದು ಅಂದರೆ ಅವನಿಗೆ ನೈವೇದ್ಯ ಕೊಡೋದು ಅಂತ ಹೇಳುವಂತೆ ಕಾಣಿಸ್ತದೆ. ವಸ್ತುತಃ ಪರಮಾತ್ಮನ ನಿವೇದನೆ ಆದ ಬಳಿಕ ಪರಶುಕ್ತ ತ್ರಯ ದೇವತೆಗಳಿಗೆ ನಿವೇದನೆ ಆದಮೇಲೆ ವಿಶ್ವಕ್ಸೇನಿಗೆ ಕೊಡಬೇಕು. ಅವನಿಗೆ ಉಳಿದ ದೇವತೆಗಳಿಗೆ ಭಾಗವಾಗಿ, ಬ್ರಹ್ಮ, ಗರುಡ ಶೇಷ ರುದ್ರಾದಿಗಳು, ಪರಶುಕ್ತ ತ್ರಯೇತರ ದೇವತೆಗಳೇನಿದ್ದಾರೆ ಅವ್ರ ಭಾಗವಾಗಿ ಅವನಿಗೆ ನಿವೇದನೆ ಮಾಡಬೇಕು. ಮೊದಲೇ ಅವನಿಗೆ ನೈವೇದ್ಯ ಅಲ್ಲ ಅದು, ಇದು ತೊಳೆದುಕೊಂಡು ಹೋಗಿ ಕೊಡು ಅಂತ ಅವನಿಗೆ ಕೊಡೋದಷ್ಟೇ, ಅದರಿಂದ ಅವನ ಭಾಗ ತೆಗೆದಿಡುವುದು ಅಂದರೆ ಅಂತ ಹೀಗೆ ಅವ್ರು ಹೇಳಿದರು. ಆ ಪ್ರಕಾರ ಅದನ್ನು ನಾನು ಅಳವಡಿಸ್ಕೊಂಡಿದ್ದೀನಿ. ಅದು ಹೇಗೆ ಅಳವಡಿಸ್ಕೊಂಡಿದ್ದೀನಿ ಅಂದರೆ, ಪರಮಾತ್ಮ ನಿವೇದನೆ ಆದಮೇಲೆ ವೈಶ್ವದೇವ ಬಲಿಹರಣಕ್ಕಾಗಿ ತೆಗೆದಿಡ್ತೇನೆ. ಮುಂದೆ ಬ್ರಹ್ಮವಾಯು ಸರಸ್ವತಿ ಭಾರತೀಯರಿಗೆ ನಿವೇದನೆ ಮಾಡುವಾಗ ವಿಶ್ವಕ್ಸೇನಿಗೆ ಅಂತ ಒಂದು ಪ್ರತ್ಯೇಕ ತೆಗೆದಿಡೋದಿಲ್ಲ. ಆದರೆ ವಿಶ್ವಕ್ಸೇನ ದ್ವಾರ ಏತೇಭ್ಯ ಸರ್ವೇಭ್ಯ ಬ್ರಹ್ಮ ವಾಯುಭ್ಯಾಂ ಸರಸ್ವತಿ ಭಾರತಿಭ್ಯಾಂ ನೈವೇದ್ಯಂ ಸಮರ್ಪಯಾಮಿ ಅಂತ ಹೀಗೊಂದು ವಾಕ್ಯ ನಾನು ಜೋಡಿಸ್ಕೋತೇನೆ. ಅಂದರೆ ಆ ಉಡುಪಿ ಕಡೆಯವರ ಆ ಸಂಪ್ರದಾಯ ಅನುಸಂಧಾನವನ್ನು ನಾವು ತಂದಾಗಾಯಿತು. ಪ್ರತ್ಯೇಕವಾಗಿ ಇಡುವುದು ಕ್ರಮ ಇಲ್ಲ ನಮ್ಮಲ್ಲಿ. ಅದೇನು ಮಾಡಿದ್ವಿ, ಇವನು ಪ್ರತ್ಯೇಕವಾಗಿ ಏನು ಶುರು ಮಾಡಿದ್ನಲ್ಲ ಅಂತ ಆಗಬಾರ್ದು. ಹೀಗೆ ನಾನು ಅದನ್ನು ರೂಢಿಸ್ಕೊಂಡಿದ್ದೇನೆ. ಇವನು ವಿಶ್ವಕ್ಸೇನ ಕೆಲಸ, ಇವನು 18ನೇ ಕಕ್ಷಾದಲ್ಲಿ ಬರ್ತಾನೆ, ಭಗವಂತನ ಪಾರ್ಷದ. ಉಡುಪಿ ಕಡೆಯವರ ಶಿಷ್ಟರಾದರೂ ವೈದಿಕರು, ವಿದ್ವಾಂಸರ ಸಂಪ್ರದಾಯ ಏನಿದೆ, ವಿಶ್ವಕ್ಸೇನ ದ್ವಾರ ಅಂತೇನು ಅವರು ವಿಶ್ವಕ್ಸೇನಿಗಾಗಿ ಒಂದು ಏನು ಪ್ರತ್ಯೇಕ ತೆಗೆದಿಟ್ಟಿರ್ತಾರೆ, ತೆಗೆದಿಟ್ಟು ಅದನ್ನ ಎಲ್ಲ ದೇವತೆಗಳಿಗೂ ಕೊಡು ಅಂತ ಹೇಳ್ತಾರೆ. ಅದು ಎಲ್ಲ ದೇವತೆಗಳಿಗೂ ಅವನು ಕೊಡುವಾಗ ಬ್ರಹ್ಮವಾಯುವಾದಿಗಳಿಗೂ ಕೊಟ್ಟಿರ್ತಾನೆ, ಗರುಡಶೇಷ ರುದ್ರಾದಿಗಳಿಗೂ ಕೊಟ್ಟಿರ್ತಾನೆ. ಆದ್ದರಿಂದ ಅದನ್ನು ವಿಸರ್ಜಿಸೇ ಬಿಡ್ತಾರೆ ಅವರು. ಹೀಗೆ ಶಿಷ್ಟ ಸಂಪ್ರದಾಯ ಇದೆ ಅಂತ ನಂಗೆ ತಿಳಿದು ಬಂತು. ಈಗ ನಾನು ಪ್ರತ್ಯೇಕವಾಗಿ ತೆಗೆದಿಡೋದಿಲ್ಲ, ಯಾಕೆಂದರೆ ಈ ಸಮಸ್ಯೆ ಬರಬಾರ್ದು ಅಂತಾನೆ. ಹಾಗಾದ್ರೆ ಏನು ಮಾಡಬೇಕು, ಹೊಸದಾಗಿ ಅಳವಡಿಸ್ಕೊಳ್ಳೋರು ಏನು ಮಾಡಬೇಕು, ಎಚ್ಚರಿಕೆಯಿಂದ ಇರಬೇಕು. ವಿಶ್ವಕ್ಸೇನ ದ್ವಾರ ಬ್ರಹ್ಮ ವಾಯು ಸರಸ್ವತಿ ಭಾರತಿಭ್ಯ ನೈವೇದ್ಯ ಸಮರ್ಪಯಾಮಿ ಅಂತ ಹೇಳಿ ನಾವು ಊಟ ಮಾಡುವ ಅನ್ನ ಇತ್ಯಾದಿಗಳಿಗೆ ತೀರ್ಥ ತುಳಸಿದಳು ಹಾಕಿ ನೈವೇದ್ಯ ಮಾಡ್ಬೋದು, ಅದನ್ನು ನಾವು ಸ್ವೀಕಾರ ಮಾಡ್ಬೋದು. ಅದಾದಮೇಲೆ ಮತ್ತೆ ಗರುಡಶೇಷ ರುದ್ರಾದಿಗಳಿಗೆ ಮತ್ತು ಸನಕಾದಿ ಯೋಗಿಗಳಿಗೆ ಅಂತೊಂದೇನು 2 ತುತ್ತು ತೆಗೆದಿಡ್ತಾರೆ. ಅದಕ್ಕೆ ತೀರ್ಥ ತುಳಸಿದಳ ಹಾಕಿ ವಿಶ್ವಕ್ಸೇನ ದ್ವಾರ ಅಂತ ಅಂದಾಗ ಅದನ್ನು ವಿಸರ್ಜನೆ ಮಾಡಬೇಕಾಗ್ತದೆ. ಅದರಿಂದ ನಾವು ವಿಶ್ವಕ್ಸೇನ ದ್ವಾರ ಅಂತ ಹೇಳಿದ ಮೇಲೆ ಕೂಡ ಅದನ್ನು ಯಾರಿಗೆ ನಿವೇದನೆ ಮಾಡ್ತಾ ಇದ್ದೀವಿ, ಪರಶುಕ್ತ ತ್ರಯ ದೇವತೆಗಳಿಗೋ ಪರಶುಕ್ತ ತ್ರಯೇತರ ದೇವತೆಗಳಿಗೋ ಅನ್ನೋದ್ರ ಬಗ್ಗೆ ಸ್ವಲ್ಪ ಮುತುವರ್ಜಿ ವಹಿಸಬೇಕಾಗ್ತದೆ. ಆ ಪರಶುಕ್ತ ತ್ರಯ ದೇವತೆಗಳಿಗೆ ಸಮರ್ಪಿತವಾದನ್ನು ಮಾತ್ರ ನಾವು ಊಟ ಮಾಡಬೇಕಾಗಿದ್ದು, ಬೇರೆಯವರು ಸಮರ್ಪಿತ ಆಗಿದ್ದನ್ನು ನಾವು ಊಟ ಮಾಡುವಂತಿಲ್ಲ, ಅದನ್ನು ವಿಸರ್ಜನೆ ಮಾಡಬೇಕಾಗ್ತದೆ. ಇಷ್ಟೊಂದು ಎಚ್ಚರಿಕೆಯನ್ನು ಹೊಸದಾಗಿ ಅಳವಡಿಸ್ಕೊಳ್ಳೋರು
ಗಮನಿಸ್ಬೇಕಾಗ್ತದೆ. ಆ ವಾಕ್ಯ ಏನು ನೋಡಿ, ಅದು ಏನಾಗಿ ಹೋಗಿದೆ ಅಂದರೆ, ನಿವೇದನೆ ಮಾಡುವಾಗ ಕೂಡ ರಮಾ ಬ್ರಹ್ಮಾದಯೋ ದೇವ ಸನಕಾದ್ಯ ಶುಕಾದಯ ಶ್ರೀಂಡ್ ಸಿಂಹ ಸರ್ವೇ ಶ್ರೀಂಡ್ ಸಿಂಹ ಪ್ರಸಾದೋಯಂ ಸರ್ವೇ ಗೃಹಂತು ವೈಷ್ಣವ ಅಂತ ಈಗ ಒಂದು ಶ್ಲೋಕ ಇದೆ. ಆ ಶ್ಲೋಕವನ್ನ ನಾನೇನು ಹೇಳುತ್ತಿಲ್ಲ. ಆ ಶ್ಲೋಕವನ್ನು ಹೇಳೋದ್ರ ಬಗ್ಗೆ ವಿದ್ವಾಂಸರ ಜೊತೆ ಚರ್ಚೆ ಮಾಡಿದಾಗ ನನಗೂ ಏನೋ ಕೆಲವು ಗೊಂದಲ ಬಂತು. ಆ ಶ್ಲೋಕ ನೀವು ಹೇಳ್ತಿದ್ರೆ ನಿಮ್ಗೆ ಅದನ್ನ ಬಿಡಿ ಅಂತ ನಾನು ನಿಮ್ಗೆ ಹೇಳ್ತಿಲ್ಲ. ಪರಮಾತ್ಮನಿಗೆ ನಿವೇದನೆ ಆದ ಬಳಿಕ ವಿಶ್ವಕ್ಸೇನ ದ್ವಾರ, ಈ ವಾಕ್ಯ ಗಮನಿಸಿ, ನಿಮಗೆ ವಾಕ್ಯ ಬೇಕು ಅಂತಾದ್ರೆ, ವಿಶ್ವಕ್ಸೇನ ದ್ವಾರ ಬ್ರಹ್ಮ ವಾಯು ಸರಸ್ವತಿ ಭಾರತಿಭ್ಯ ಬೇಕಾದ ಜೊತೆಗೆ ಪರಶುಕ್ತ ತ್ರಯ ದೇವತಾಭ್ಯ ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳಿ ಇದನ್ನ ನಾವು ಊಟ ಮಾಡಬೇಕು. ಇದಾದ ಮೇಲೆ ಪರಶುಕ್ತ ತ್ರಯೇತರ ದೇವತೆಗಳಿಗೆ ಮತ್ತು ಸನಕಾದಿ ಯೋಗಿಗಳಿಗೆ, ದೇವತೆಗಳು ಮತ್ತು ಯೋಗಿಗಳು ಅಂತ ಎರಡು ವರ್ಗ, ಅವ್ರಿಗೆ ಎರಡು ತುತ್ತು ತೆಗೆದಿಟ್ಟು ಮತ್ತೊಮ್ಮೆ ವಿಶ್ವಕ್ಸೇನ ದ್ವಾರ ಪರಶುಕ್ತ ತ್ರಯೇತರ ದೇವತಾಭ್ಯ ಸನಕಾದಿ ಯೋಗಿಭ್ಯ ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳಿ ಅದನ್ನ ತೆಗೆದಿಡ್ಬೇಕು, ಅದನ್ನ ವಿಸರ್ಜನೆ ಮಾಡಿಬಿಡ್ಬೇಕು. ಅದನ್ನ ನಾವು ಊಟ ಮಾಡುವ ಆಹಾರದ ಜೊತೆಗೆ ಸೇರಿಸ್ಕೊಳ್ಳೋ ಹಂಗಿಲ್ಲ. ಹೀಗೆ ಅದನ್ನು ಮಾಡ್ಕೋಬೇಕಾಗ್ತದೆ. ಅಂತೂ ಅವನು ನೈವೇದ್ಯ ತೆಗೆದುಕೊಂಡು ಕೊಡುವ ದೇವತೆ ಇಷ್ಟು ಗೊತ್ತಿದ್ರೆ ಸಾಕು. ತಾಂತ್ರಿಕವಾಗಿ ಸ್ವಲ್ಪ ಆಚರಣೆಗಳಲ್ಲಿ ಘಟ್ಟದ ಮೇಲಿನವರಲ್ಲೇ ಪರಸ್ಪರ ವ್ಯತ್ಯಾಸಗಳು ಇರಬಹುದು. ಹೀಗೊಂದು ಅನುಸಂಧಾನ ಪೂರ್ವಕವಾಗಿ ಮಾಡುವುದು ಹೆಚ್ಚು ಯೋಗ್ಯ. ಹೀಗೆ ಇನ್ನೊಂದು ಸ್ಪಷ್ಟೀಕರಣ ಕೊಡಬೇಕು. ಪರಶುಕ್ಲ ತ್ರಯೇತರ ದೇವತೆಗಳಿಗೆ ಮತ್ತು ಈ ವೃಂದಾವನಸ್ಥರಾದ ಯತಿಗಳಿಗೆ ಮೊದಲಾದವರಿಗೆ ಹಸ್ತೋದಕ ಮಾಡಿದ ಮೇಲೆ ಅದನ್ನ ವಿಸರ್ಜನೆ ಮಾಡಬೇಕು. ಅದನ್ನ ನಾವು ತಗೊಳ್ಳುವಂತಿಲ್ಲ. ಪರಮಾತ್ಮನಿಗೆ ನಿವೇದಿತ ಆಗಿ ಪರಶುಕ್ತ ತ್ರಯ ದೇವತೆಗಳಿಗೆ ನಿವೇದಿತ ಆಗಿದ್ದನ್ನು ಮಾತ್ರ ನಾವು ತಗೋಬೇಕು ಅಂತ ಈಗ ಇದನ್ನು ಹೇಳಿದೆ. ಅಲ್ಲೊಂದು ಸ್ಪಷ್ಟೀಕರಣ ಕೊಡಬೇಕು. ಕೆಲವು ಮಠಗಳಲ್ಲಿ ಗುರುಗಳ ಹಸ್ತೋದಕವನ್ನೇ ಅವರು ಸ್ವೀಕಾರನೇ ಮಾಡ್ತಾರೆ, ಪಾದೋದಕವನ್ನು ಅವ್ರು ಸ್ವೀಕಾರ ಮಾಡ್ತಾರೆ, ರಾಯರದು ಮೊದಲಾದವ್ರದ್ದು. ಅವ್ರ ಸಂಪ್ರದಾಯ ಹಾಗಿದ್ರೆ ಅವ್ರೇನು ಅದನ್ನು ವಿಸರ್ಜನೆ ಮಾಡಬೇಕಾಗಿಲ್ಲ. ಅವರವರ ಸಂಪ್ರದಾಯಕ್ಕೆ ಅನುಗುಣವಾಗಿ ಅದನ್ನು ಅವ್ರು ಸ್ವೀಕಾರ ಮಾಡಬಹುದು. ಅದೊಂದು ವ್ಯತ್ಯಾಸ ಇರ್ತದೆ. ಯಾರಲ್ಲೂ ಏನು ಭಿನ್ನಾಭಿಪ್ರಾಯ ವಿವಾದ ಆಗಬಾರದು ಅಂತ ಆ ಸ್ಪಷ್ಟೀಕರಣ ಕೊಟ್ಟಿದ್ದೇವೆ. ಅದರಿಂದ ವಾಸ್ತವಿಕವಾಗಿ ನಮ್ಮಲ್ಲಿ ನಾವು ಹಸ್ತೋದಕ ಕೊಟ್ಟ ಮೇಲೆ ಮತ್ತೆ ನಮ್ಮಲ್ಲಿಯೂ ರಾಯರ ಪಾದೋದಕ ನಾವು ಮಾಡಿರ್ತೇವೆ. ಮನೆಗೆ ಯಾರು ಬಂದ್ರೆ ಇದು ರಾಯರ ಪಾದೋದಕ, ಮತ್ತೆ ಇದನ್ನ ನೀವು ಸ್ವೀಕಾರ ಮಾಡ್ತೀರಾ ಅಥವಾ ಬರೀ ಪ್ರೋಕ್ಷಣೆ ಮಾಡ್ತೀರಾ ಅಂತ ಅವ್ರನ್ನ ಕೇಳ್ತೇವೆ. ಕೆಲವರು ನಾವು ಪ್ರೋಕ್ಷಣೆ ಮಾಡ್ಕೋತೀವಿ ಅಂತ ಹೇಳ್ತಾರೆ, ಕೆಲವರು ಸ್ವೀಕಾರ ಮಾಡ್ತೀವಿ ಅಂತ ಹೇಳ್ತಾರೆ. ಅವ್ರಿಗೆ ಅದನ್ನ ಕೊಡ್ತೇವೆ. ಹಾಗೇನೆ ನಮ್ಮ ಹಿರಿಯ ವಿದ್ವಾಂಸರೊಬ್ಬರು ಆತ್ಮೀಯರು ಹೇಳಿದಂತೆ ಒಬ್ಬರು ಶೇಷ ದೇವರಿಗೂ ಕೂಡ ನಾನು ದಿವಸ ಅಭಿಷೇಕ ಮಾಡಿರ್ತೇನೆ, ಅವ್ರದ್ದು ಒಂದು ತೀರ್ಥ ತೆಗೆದಿಟ್ಟಿರ್ತೇನೆ, ಅದನ್ನು ನಾನು ಪ್ರೋಕ್ಷಣೆ ಮಾಡ್ತೇನೆ ಅಷ್ಟೇ. ನಮ್ಮ ಮನೆಯ ಮಕ್ಕಳಿಗೆ ನಾವು ರಾಯರ ಪಾದೋದಕ, ಶೇಷನ ತೀರ್ಥ ಇತ್ಯಾದಿಗಳನ್ನು ಬರೇ ಪ್ರೋಕ್ಷಣೆ ಮಾಡ್ತೇವೆ. ನಮ್ಮ ಮನೆ ಮಕ್ಕಳಿಗೆ ನಾವು ಹೀಗೆ ಕಲಿಸ್ತೇವೆ. ಆದರೆ ಬಂದವರಿಗೆ ಅವರ ಸಂಪ್ರದಾಯಕ್ಕೆ ಏನೂ ಧಕ್ಕೆ ಬರಬಾರದು ಅನ್ನೋ ದೃಷ್ಟಿಯಿಂದ ನೀವು ಅದನ್ನು ಪಾದೋದಕನೇ ಪ್ರಾಶನ ಮಾಡುವುದಾದ್ರೂ ಮಾಡಬಹುದು, ಹಸ್ತೋದಕ ಸ್ವೀಕಾರ ಮಾಡುವುದಾದ್ರೂ ಮಾಡಬಹುದು ಅಂಥೇಳಿ ಅವರ ಅಭಿಪ್ರಾಯಕ್ಕೆ ಅದನ್ನು ಬಿಟ್ಟಿರ್ತೇವೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.